ನೀವಿವತ್ತು ಶಾಪಿಂಗಿಗೆ ಮನೆ ಸೊಸೆ ಇರಬೇಕು ಅಂತ ಕರೆಸಿದ್ರಿ. ಆದರೆ ಅದರಿಂದ ಎಷ್ಟು ಗಲಾಟೆ ಆಯಿತು ನೋಡಿ. ನೀವೇನೋ ಒಳ್ಳೇದು ಮಾಡಕ್ಕೆ ಹೋದ್ರಿ, ಆದರೆ ಅದರಿಂದ ಕಾವೇರಿ ಅವರು ಎಷ್ಟು ಅವಮಾನ ಅನುಭವಿಸ್ಬೇಕಾಯ್ತು. ಅವ್ರ ಜೊತೆ ಗುಂಡ ಬಂದ ಓಕೆ, ಅದೇ ಚಂದ್ರು ಅಂಕಲ್ಲೋ ಇಲ್ಲ ಸರೋಜಾ ಆಂಟಿನೋ ಬಂದಿದ್ದಿದ್ರೆ ಏನು ಗತಿ ಪಮ್ಮಿ? ಅವರೆಲ್ಲ ಯಾರು ಬರಬಾರ್ದು ಅಂತ ತಾನೇ ಪ್ಲಾನ್ ಮಾಡಿ ನಾನು ಶಾಂತಮ್ಮ ಸೇರಿ ಕಾವೇರಿನ ಕರೆಸಿದ್ದು. ಆದರೂ ಪಾಪು ಮನೆಯವರು ಎಲ್ಲರೂ ಮುಂದೆ ಅಲ್ಲಿ ನಡ್ಕೊಂಡಿದ್ದ ರೀತಿ ನನಗೊಂಚೂರು ಇಷ್ಟ ಆಗಲಿಲ್ಲ. ಯಾರಿಗೆ ಆದರೂ ಆ ಥರ ಅವಮಾನ ಮಾಡಬಾರ್ದು ಪಾಪು. ಕರೆಕ್ಟ್ ಪಮ್ಮಿ, ದಟ್ಸ್ ದ ರೀಸನ್. ನಾನು ನಿರ್ಧಾರ ಮಾಡಿದ್ದೀನಿ. ಏನದು ಪಾಪು? ಇನ್ನು ಮುಂದೆ ಕಾವೇರಿ ಅವರು ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು ಪಮ್ಮಿ. ಅವರು ತಲೆ ತೆಗ್ಸಿ ನಿಲ್ತಾರಲ್ಲ, ಅದು ನನಗೆ ಸಹಿಸೋಕ್ಕಾಗ್ತಿಲ್ಲ. ನನ್ನ ಪೇಷನ್ಸ್ಗೆ ಒಂದು ಲಿಮಿಟ್ ಅಂತ ಇರತ್ತಲ್ಲ ಪಮ್ಮಿ. ನಮ್ಮ ಹ್ಯಾಪಿನೆಸ್ಗೆ ಇನ್ನೊಬ್ರಿಗೆ ನೋವು ಕೊಡೋದು, ಕೊಡೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ? ನಾವು ನಮ್ಮ ಸ್ವಾರ್ಥಕ್ಕೆ ಸಿಸ್ ಲೈಫ್ ಚೆನ್ನಾಗಿರಲಿ ಅಂತ ಯೋಚನೆ ಮಾಡಿದ್ವಿ, ಆದರೆ ಅದು ಕಾವೇರಿಗೆ ಎಫೆಕ್ಟ್ ಆಗ್ತಾ ಇದೆ. ನೋವೊಮ್ಮೆ ಇನ್ನು ಮುಂದೆ ಹಾಗಾಗಲ್ಲ. ಆದರೆ ಇವರೆಲ್ಲ ಲಿಮಿಟ್ಸ್ ಕ್ರಾಸ್ ಮಾಡ್ತಾನೆ ಇದ್ದಾರೆ. ಇನ್ನು ಮುಂದೆ ನಾನು ಹೆಂಡ್ತಿನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಕಣ್ರೆಪ್ಪೆ ಕಾಪಾಡ್ಕೋತೀನಿ ಪಮ್ಮಿ. ವೆರಿ ಗುಡ್ ಪಾಪು. ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಗಟ್ಟಿ ಆದರೆ ನನಗಷ್ಟೇ ಸಾಕು. ಇಬ್ಬರ ಮಧ್ಯೆ ಪ್ರೀತಿ ನಂಬಿಕೆ ಇದ್ದುಬಿಟ್ರೆ ಇಡೀ ಜಗತ್ತನ್ನೇ ಗೆಲ್ಬೋದು. ಸರಿ ಪಮ್ಮಿ, ನೀವು ರೆಸ್ಟ್ ಮಾಡಿ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೇನೆ. ಹೋಗ್ಬಿಟ್ಟು ಪಾಪು. ನೀವು ಆಸೆ ಪಟ್ಟ ಹಾಗೆ ಒಂದೊಂದಾಗಿ ನಾನೆಲ್ಲ ನೆರವೇರಿಸ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಈಡೇರೋ ಹಾಗೆ ನಾನು ಮಾಡ್ತೀನಿ. ಅಗಸ್ತ್ಯ, ಏನು ಬೃಂದ? ಆ ವಿಲೇಜ್ ಗರ್ಲ್ಗಾಗಿ ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ, ಆದ್ರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಅಲ್ವಾ ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಶಾಪಿಂಗಿಗೆ ಬಂದಿದ್ನಲ್ಲ. ಎಲ್ಲರೂ ಜೊತೆ ನೀವು ಒಬ್ಬರೇ ಬಂದ್ಬಿಟ್ರೆ ಆಗಲ್ಲ ಅಗಸ್ತ್ಯ. ನನ್ನ ಜೊತೆ ಸಪ್ರೇಟಾಗಿ ಬರಬೇಕು, ನನ್ನ ಜೊತೆ ಸುತ್ತಾಡಬೇಕು. ನನಗೂ ಏನೇನೋ ಆಸೆ ಇರುತ್ತಲ್ವಾ? ನೀವು ನೋಡಿ ಹೇಗಿರ್ತೀರಾ, ಒಳ್ಳೆ ಕಲ್ ಬಂಡೆ ಥರ. ಏನು ಫೀಲಿಂಗ್ಸ್ ಇಲ್ವಾ ನಿಮಗೆ? ನೀವೇ ತಾನೇ ನನಗೆ ಹೇಳಿತ್ತು ಜೊತೆನಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ತಾನೆ ನಾನು ನಿಮ್ಮನ್ನ ನಂಬಿ ಮದ್ವೆನ ಪೋಸ್ಟ್ಪೋನ್ ಮಾಡಿತ್ತು. ಆದರೆ ನೀವು ನೋಡಿದ್ರೆ ಬೇರೆ ಟ್ರ್ಯಾಕ್ ಇಟ್ಕೊಂಡು ಹೋಗ್ತಿದ್ದೀರಾ. ನೋ ಅಗಸ್ತ್ಯ, ಇದು ಯಾಕೋ ವರ್ಕ್ ಆಗ್ತಿಲ್ಲ. ಇನ್ನು ನನ್ನ ಕೈಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ನಾವು ಮದುವೆ ಆದಮೇಲೆ ಅರ್ಥ ಮಾಡ್ಕೊಳ್ಳೋಣ ಬಿಡಿ. ಜೊತೆನಲ್ಲಿ ಸುತ್ತಾಡೋಣ, ಮದುವೆ ಆದಮೇಲೆ ಲವ್ ಮಾಡೋಣ. ಅದು ಒಂಥರ ಚೆನ್ನಾಗಿರುತ್ತೆ. ಐ ಕಾಂಟ್ ವೇಟ್. ಏನಾಗಸ್ತ್ಯ, ಮಾತೇ ಇಲ್ವಲ್ಲ? ನಾನೇನಾದರೂ ಕೇಳಿದ್ರೆ ಸೈಲೆಂಟ್ ಆಗಿ ಹೋಗ್ತೀರಾ, ಇಲ್ಲ ನನ್ನ ಇಗ್ನೋರ್ ಮಾಡಿ ಹೋಗ್ತೀರಾ. ಇದೇ ಥರ ಆದರೆ ನಾನು ಏನು ಮಾಡಲಿ? ಇನ್ನು ಮುಂದೆ ಇದೇ ಥರ ರಿಪೀಟ್ ಆದರೆ ನಾನು ಸುಮ್ಮನಿರಲ್ಲ. ನನಗೆ ನೀವು ಬೇಕು ಅಗಸ್ತ್ಯ. ಸೊ ನನಗೋಸ್ಕರ ಸ್ಪೆಷಲ್ ಟೈಮ್ ಕೊಡೋ ಥರ ಯೋಚನೆ ಮಾಡಿ. ನೋಡು ಗುಂಡ ಅಕ್ಕ, ನಿಂಗೆ ಹೇಳಿದ್ ನೆನಪಿದೆ ತಾನೆ? ಅಲ್ಲಿ ಆಗಿರೋದಲ್ಲ ಇಲ್ಲಿ ಯಾರಿಗೂ ಹೇಳ್ಬಾರ್ದು. ಹೇಳಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಕಣೋ. ಅದಕ್ಕೆ ಅರ್ಥ ಆಯ್ತಾ? ಸರಿ ಅಕ್ಕ. ಕಾವೇರಿ ಬಂದ್ಯಾ? ಎಲ್ಲ ತಗೊಂಡ್ರಾ? ಹೋದ ಕೆಲಸ ಎಲ್ಲ ಮುಗೀತಾ? ಎಲ್ರು ಏನಂದ್ರು? ಎಲ್ರು ಅಂದ್ರೆ ನಾವು ನಮ್ಮ ಪಾಡಿಗೆ ಖರೀದಿ ಮಾಡ್ಕೊಂಡು ಬಂದ್ರೆ ಯಾರೇನು ಹೇಳ್ತಾರಜ್ಜಿ? ಅಯ್ಯೋ ಹಾಗಲ್ವೇ, ಅಲ್ಲಿ ಯಾರು ಸಿಕ್ಕಿದ್ರು ಏನು ಹೇಳಿದ್ರು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಯಾರು ಸಿಗ್ಬೇಕಾಗಿತ್ತಜ್ಜಿ?
ಏನ್ ಹೇಳ್ತಿದ್ದೀರಾ ನೀವು? ಹೇ ಬಂದೇನೆ ಕಾವೇರಿ, ನಾನ್ ಬರ್ಕೊಟ್ಟಿದ್ದಷ್ಟು ತಂದ್ಯಾ? ಹೌದತ್ತೆ, ತಂದಿದ್ದೀನಿ. ನಾನ್ ಹೇಳಿರೋ ಹಾಗೇನೆ ಕಾಸ್ಟ್ಲಿ ಸೀರೆ ತಂದಿದ್ಯಾ ತಾನೆ? ಎಲ್ಲ ಹೊಸ ಡಿಸೈನ್ ತಾನೆ? ದೊಡ್ಡ ಮನೆ ಮದ್ವೆಗೆ ಉಡೋ ಹಾಗೆ ಇದೆ ತಾನೆ? ಎಲ್ಲಿ ಕೊಡು, ಮೊದ್ಲು ಅದನ್ನ ನೋಡ್ಬೇಕು ನಾನು. ಏ ಸರೋಜಾ, ಅವಳು ಈಗ ತಾನೇ ಒಳಗ್ ಬಂದಿದ್ದಾಳೆ. ಎಲ್ಲ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ತಾನೆ. ಏನ್ ಅಷ್ಟು ಅರ್ಜೆಂಟು? ಪಾಪ ಬಿಸ್ಲಲ್ಲಿ ಬಂದಿದ್ದಾಳೆ. ಕುಡಿಯಕ್ಕೆ ಏನಾದ್ರೂ ಬೇಕಾ ಅಂತ ಕೇಳೋದ್ ಬಿಟ್ಟು ಬರೀ ನಿಂದೆ ನೀನು ಹೇಳ್ತಿದ್ಯಲ್ಲ. ಮೊದ್ಲು ಅದನ್ನೆಲ್ಲ ತಗೊಂಡೋಗಿ ಒಳಗಿಡು. ಅಯ್ಯೋ ರಾಮ, ಹೋಗಕ್ಕಂತೂ ಬಿಡ್ಲಿಲ್ಲ. ಕೊನೆ ಪಕ್ಷ ಇದ್ರಲ್ಲಿ ಏನಿದೆ ಅಂತ ನೋಡೋದಕ್ಕೂ ಬಿಡೋದಿಲ್ವಲ್ಲ. ಅದ್ ಏನಿದೆಯೋ ನಿಮ್ ತಲೆನಲ್ಲಿ. ಕಾವೇರಿ, ಇವಳು ಗೋಳು ಯಾವಾಗ್ಲೂ ಇದ್ದಿದ್ದೆ. ಕೈ ಕಾಲು ಮುಖ ತೊಳ್ಕೊಳ್ಳಿ, ಶೆಕೆ ಬಾಳ ಇದೆ. ಕುಡಿಯೋದಕ್ಕೆ ಮಜ್ಜಿಗೆ ಮಾಡ್ಕೊಂಡು ಬರ್ತೀನಿ. ಗುಂಡ, ನಿನ್ನ ಆಸೆ ಎಲ್ಲ ಪೂರೈಸ್ತಾ? ಪೇಟೆಯಲ್ಲಿ ಏನೇನ್ ಮಾಡಿದೆಪ್ಪ? ಏನೇನ್ ನೋಡ್ದೆ? ಹೂ ಅಜ್ಜಿ, ನಾನು ಹೊಸ ಬಟ್ಟೆ ತಗೊಂಡೆ. ಜೀನ್ಸ್ ಪ್ಯಾಂಟು, ಶರ್ಟು ಎಲ್ಲ ತಗೊಂಡೆ. ಮತ್ತೆ ಐಸ್ ಕ್ರೀಮು ತಿಂದೆ. ಅರೇ ರೇ 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 ರೇ, ಹೌದಾ? ಹಾಗಾದ್ರೆ ಪೇಟೆ ಪ್ರವಾಸ ಚೆನ್ನಾಗೇ ಆಯ್ತನ್ನೋ. ಹೂ ಅಜ್ಜಿ, ನನ್ನ ಈ ತರ ಯಾರು ಸುತ್ತಾಡಕ್ಕೆ ಕರ್ಕೊಂಡೋಗಿರ್ಲಿಲ್ಲ. ಅಕ್ಕನ ಜೊತೆ ಜಾಲಿಯಾಗಿ ಸುತ್ತಾಡ್ಕೊಂಡು ನನಗ್ ಬೇಕಾದಿದ್ದೆಲ್ಲ ತಗೊಂಬಂದೆ. ನಂಗಂತೂ ತುಂಬಾ ಖುಷಿ ಆಯ್ತು. ಆಗ್ಲಿ ಕಣ, ಖುಷಿಯಾಗಿದ್ಯಲ್ಲ, ಅಷ್ಟು ಸಾಕು. ಹೋಗ್, ನೀನು ಕೈಕಾಲು ಮುಖ ತೊಳ್ಕೊಂಡು ಬಾ, ಮಜ್ಜಿಗೆ ಮಾಡ್ಕೊಡ್ತೀನಿ, ಕುಡಿಯುವಂತೆ. ಹಾ ಸರಿ ಅಜ್ಜಿ. ಅಜ್ಜಿ, ನನ್ಗಂತೂ ಸಖತ್ ಬಾಯಾರಿಕೆ ಆಗ್ತಿದೆ. ನೀರ್ ಕುಡಿದ್ರೂ ಸಮಾಧಾನ ಆಗಲ್ಲ ಅನ್ಸುತ್ತೆ. ಮಜ್ಜಿಗೆನೇ ಕುಡಿತೀನಿ. ನಾನು ಮೊದಲು ಹೋಗಿ ಕೈಕಾಲು ಮುಖ ತೊಳ್ಕೊಂಡ್ ಬರ್ತೀನಿ. ನೀವು ಮಜ್ಜಿಗೆ ತಯಾರು ಮಾಡಿ. ಆಯ್ತಾಯ್ತು, ಮಜ್ಜಿಗೆ ತಾನೇ ತರ್ತೀನಿ, ನೀವು ಹೋಗ್. ಕಾವೇರಿ, ತಗೋ ಮಜ್ಜಿಗೆ ಕುಡಿ. ಅಜ್ಜಿ, ಏನೋ ಗಾಢವಾದ ಯೋಚನೆಲಿರೋ ಹಾಗಿದೆ. ಏನ್ ಸಮಾಚಾರ? ಏನೂ ಇಲ್ಲ. ನೀನು ಬಟ್ಟೆ ತಗೊಳಕ್ ಹೋಗಿದ್ಯಲ್ಲ, ಅದರಿಂದ ಸರಿ ಆಯ್ತಾ? ಮತ್ತೆ ನಿಮ್ಮ ಅತ್ತೆ ಮನೆಯವ್ರು ಯಾರು ಬಂದಿದ್ರಾ? ಅತ್ತೆ ಮನೆಯವರ? ನಾನು ಗುಂಡ ಹೋಗಿದ್ದು ಬಟ್ಟೆ ತಗೊಂಡ್ ಬರೋದಕ್ಕೆ. ಬಟ್ಟೆ ತಗೊಂಡ್ ಬರಕ್ ಹೋಗಿದ್ ಜಾಗದಲ್ಲಿ ಅವ್ರು ಯಾಕೆ ಅಜ್ಜಿ ಬರ್ತಾರೆ? ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ಹಾಗೆ ಮಾತಾಡ್ತಿದ್ದೀರಾ? ಹಾಗಲ್ಲ, ಅದೇ ಊರಲ್ವಾ, ಮದುವೆ ಕೆಲಸ ಬೇರೆ. ಅದಕ್ಕೇನಾದ್ರೂ ಅಲ್ಲಿ ಬಟ್ಟೆ ಅಂಗಡಿಗೆ ಬಂದಿದ್ರೇನೋ, ನಿನಗೆ ಸಿಕ್ಕಿದ್ರೇನೋ ಅಂತ ಕೇಳಿದೆ. ಮದ್ವೆ ಕೆಲ್ಸಕ್ಕೆ ಹೋದವರು ನಾವ್ ಹೋದಲ್ಲಿ ಯಾಕೆ ಬರ್ತಾರೆ? ಅಯ್ಯೋ ಹೋಗ್ಲಿ, ಹೇಳು, ನಿಮ್ಮ ಅತ್ತೆ ಮಾವ ಏನಂದ್ರು? ನಿನ್ ಗಂಡನಿಗೆ ನೀನಲ್ಲಿ ಹೋಗಿದ್ದು ಖುಷಿ ಆಯ್ತಾ? ಅಜ್ಜಿ ನಿನ್ ಜೊತೆನಲ್ಲಿ ಜವಳಿ ಎಲ್ಲ ಖರೀದಿ ಮಾಡಿದ್ರ? ಅಲ್ಲಿ ಏನಾಯ್ತು ಹೇಳು ಕಾವೇರಿ. ಮದ್ವೆ ಜವಳಿ ಕೆಲಸ ಎಲ್ಲ ಮುಗಿತಾ? ಅಲ್ಲ ಅಜ್ಜಿ, ಇದೆಲ್ಲ ನನಗೆ ಯಾಕೆ ಕೇಳ್ತಿದ್ದೀರಾ? ಅಲ್ಲ, ಅವರೆಲ್ಲ ಅಲ್ಲಿಗೆ ಯಾಕೆ ಬರ್ತಾರ ಅಜ್ಜಿ? ಹೋಗ್ಲಿ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನಾನು ಯಾರು ನೋಡಿಲ್ಲ. ಏನ್ ಹೇಳ್ತಿದ್ಯಾ ಕಾವೇರಿ? ಅವ್ರು ಯಾರು ಸಿಗ್ಲಿಲ್ವಾ? ನಾನು ಹೇಳಿದ ಅಂಗಡಿಗೆ ಹೋಗಿದ್ದೆ ತಾನೇ ನೀನು? ಅಯ್ಯೋ, ಅದೊಂದು ದೊಡ್ಡ ಕತೆ ಅಜ್ಜಿ. ನೀವು ಹೇಳಿದ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ದೊಡ್ಡ ಅಂಗಡಿ. ಅದೆಲ್ಲ ನಮ್ಗೆ ಆಗ್ ಬರಲ್ಲ, ಅಲ್ಲಿ ಎಲ್ಲ ದುಬಾರಿ ಅಜ್ಜಿ. ಅದಕ್ಕೆ ಪಕ್ಕದಲ್ಲಿ ಇದ್ದಿದ್ದೊಂದು ಚಿಕ್ಕ ಅಂಗಡಿಗೆ ಹೋಗಿ ಎಲ್ಲಾನು ತಗೊಂಡ್ ಬಂದೆ. ಅಯ್ಯೋ, ನಿನಗಷ್ಟು ಸರಿಯಾಗಿ ಹೇಳ್ ಕನ್ಸಿದ್ನಲ್ಲ, ನೀನ್ ಯಾಕೆ ಪಕ್ಕದ ಅಂಗಡಿಗೆ ಹೋದೆ? ಅಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿದ್ರೆ ನೀನ್ ಎಲ್ಲ ಹೇಗ್ ಮಾಡ್ಬಿಟ್ಟಿಯಲ್ಲ. ಈಗ ಪ್ರಮೋದ್ ಅವ್ರಿಗೆ ಏನಂತ ಹೇಳಿ ನಾನು? ಏನ್ ಉತ್ತರ ಕೊಡ್ಲಿ? ಯಾರಿಗೆ ಯಾಕೆ ನೀವು ಉತ್ತರ ಕೊಡ್ಬೇಕಜ್ಜಿ? ಅಲ್ಲ, ಏನ್ ಪ್ಲಾನ್ ಮಾಡಿದ್ರಿ? ಏನ್ ಮಾತಾಡ್ತಿದ್ದೀರಾ ನೀವು? ಹೌದು ಕಾವೇರಿ, ಇವತ್ತು ಅವರೆಲ್ಲ ಮದುವೆ ಜವಳಿ ಬಟ್ಟೆ ತಗೊಳಕ್ ಹೋಗ್ತಿದ್ದಾರೆ. ಅದಕ್ಕೆ ಮನಿ ಸೊಸೆಯಾಗಿ ನೀನು ಅವ್ರ ಜೊತೆನಲ್ಲಿ ಇರಬೇಕು ಅಂತ ಪ್ರಮೋದ ದೇವಿಯವ್ರು ಹೇಳಿದ್ರು. ಅದಕ್ಕೆ ತಾನೇ ಅವರು ನಾನು ಸೇರ್ಕೊಂಡು ಪ್ಲಾನ್ ಮಾಡಿ ನಿನ್ನನ್ನ ಅಲ್ಲಿ ಹೋಗೋ ಹಾಗೆ ಮಾಡಿದ್ದು. ಹಾಗೆ ಬನ್ನಿ ದಾರಿ. ನಿಮ್ ಬಾಯಿಂದನೇ ಸತ್ಯ ಆಚೆ ಬರ್ಲಿ ಅಂತ ನಾನು ಇಷ್ಟು ತನಕ ನಾಟಕ ಮಾಡಿದ್ದು. ಯಾಕಜ್ಜಿ ಹೀಗೆಲ್ಲ ಮಾಡಿದ್ರಿ ನೀವು? ಯಾಕೆ ಅಂದ್ರೆ ನೀನ್ ಆ ಮನೆ ಸೊಸೆ. ನೀನಿಲ್ದೆ ಮದ್ವೆ ಜವಳಿ ಕಾರ್ಯ ಹೇಗ್ ಮಾಡ್ತಾರೆ? ಮನೆ ಹಿರಿ ಸೊಸೆಯಾದ ನಿನ್ನ ಕರ್ತವ್ಯ ಅಲ್ವಾ? ಅದು ಏನೇ ಆಗ್ಲಿ ಅಜ್ಜಿ, ನೀವು ನನಗೆ ಒಂದೇ ಒಂದು ಮಾತು ಹೇಳ್ಬೇಕಾಗಿತ್ತು.
ಹೇಳಿದಿದ್ರೆ ಅಲ್ಲಿ ಅವ್ರ ಹತ್ರ ಹೇಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಒಂದ್ ಸ್ವಲ್ಪ ತಯಾರಾಗಿರ್ತಿದ್ದೆ. ಅದ್ರಲ್ಲಿ ತಯಾರಾಗೋದೇನಿದೆ ಕಾವೇರಿ? ಅವರೆಲ್ಲ ನಿಮ್ಮನೆಯವರೇ ತಾನೇ. ನಿಜ ಹೇಳಿದ್ರೆ ನೀನ್ ಎಲ್ಲಿ ಹೋಗಲ್ಲ ಅಂತೀಯೋ ಅಂತ ನಾನು ಆ ರೀತಿ ಮಾಡಿದ್ದು. ಹಾಗಲ್ಲ ಅಜ್ಜಿ, ಎಲ್ಲ ನಿಮ್ಗೂ ಗೊತ್ತಲ್ವಾ, ಅಲ್ಲಿ ಇನ್ನ ಯಾರಿಗೂ ನಾವಿಬ್ರು ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಿಲ್ಲ. ಅಗಸ್ಯ ಸರು ಅನಿಕಾ ಮೇಡಮ್ ಮದ್ವೆಲಿ ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿರ್ಬೇಕು, ರಗಳೆ ಇಲ್ಲದೆ ಮದ್ವೆ ಆಗ್ಬೇಕು ಅನ್ನೋದೇ ನನ್ನ ಆಶಯ. ನಾನು ಅಲ್ಲಿದ್ರೆ ಅಗಸ್ಯ ಸರ್ಗೆ ಸುಮ್ಮನೆ ಮನ್ಸಿಗೆ ಕಿರಿಕಿರಿ. ಅಜ್ಜಿ, ಮದ್ವೆ ಜವಳಿ ಕೆಲಸ ನನ್ನ ಜವಾಬ್ದಾರಿ ಅನ್ನೋದಕ್ಕಿಂತ ಅನಿಕಾ ಮೇಡಮ್ ಮದ್ವೆ ಯಾವುದೇ ವಿಘ್ನ ಇಲ್ಲದೆ ಆಗೋದು ದೊಡ್ಡ ಜವಾಬ್ದಾರಿ. ವರ್ಷೇಲಿ ಅನಿಕಾ ಮೇಡಮು ನಂಗೆ ಅತ್ತಿಗೆ ಆಗ್ಬೇಕು. ಹಾಗಿದ್ಮೇಲೆ ಅವ್ರ ಮದ್ವೆ ಜವಾಬ್ದಾರಿ ಕರ್ತವ್ಯ ನಂದು ನನ್ನ ಗಂಡಂದು ಅಲ್ವಾ ಅಜ್ಜಿ? ನಿಜ ಕಾವೇರಿ, ಅವರೆಲ್ಲ ನಿನ್ನನ್ನ ದೂರ ಇಟ್ಟಿದ್ರು. ನೀನು ಅವ್ರ ಮನೆ ಬಗ್ಗೆ ಇಟ್ಟಿರೋ ಅಭಿಮಾನ ನೋಡಿ ನಂಗೆ ತುಂಬ ಸಂತೋಷ ಆಗ್ತಿದೆ ಅಮ್ಮ. ಇನ್ನೊಬ್ರ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯಲ್ಲ, ನಿನ್ನ ಜೀವನ ಮುಖ್ಯ ಅನ್ಬಾ. ನನ್ನ ಜೀವನ ಮುಖ್ಯ ಅಲ್ಲ ಅಂತ ಹೇಳ್ತಿಲ್ಲ ಅಜ್ಜಿ. ನಮ್ಮನೆ ಸೊಸೆಯಾಗಿ ಅಗಸ್ಯ ಸರ್ ಹೆಂಡತಿಯಾಗಿ ಮೊದಲು ಕರ್ತವ್ಯ ಮಾಡೋದು ಮುಖ್ಯ ಅಲ್ವಾ? ಅಗಸ್ಯ ಸರು ನನ್ನ ಆಸೆ ಕನಸನ್ನ ಈಡೇರಿಸೋದಕ್ಕೋಸ್ಕರ ಈ ಹಳ್ಳಿಯಲ್ಲಿ ಅವರು ಶಾಲೆ ಕಟ್ಟಿಸ್ತಾ ಇದ್ದಾರೆ. ನಾನು ಅವ್ರ ಹೆಂಡತಿಯಾಗಿ ಅವ್ರ ಆಸೆ ಕನಸನ್ನೆಲ್ಲ ಈಡೇರಿಸ್ಬೇಕಲ್ವಾ? ಅವ್ರ ಜೀವನದ ದೊಡ್ಡ ಕನಸು ಅಂದ್ರೆ ಅವ್ರ ಅಕ್ಕನ ಮದ್ವೆ. ಅದಕ್ಕೆ ನಾನು ಅವ್ರಿಗೆ ಏನು ಸಹಾಯ ಬೇಕಾದರೂ ಮಾಡ್ತೀನಿ. ಅದಕ್ಕೆ ಅಜ್ಜಿ, ಈ ಥರ ಏನೇ ಕೆಲಸ ಮಾಡೋತಿದ್ರು ಮೊದಲು ನಂಗೆ ದಯವಿಟ್ಟು ಹೇಳಿ. ಕಾವೇರಿ, ಮನೆ ನಡೀತಾ ಇರೋ ಶುಭ ಕಾರ್ಯದಲ್ಲಿ ನಿನ್ನನ್ನು ದೂರ ಇಡಬಾರ್ದು ಅಂತ ನಾನು ಹಾಗೆ ಮಾಡಿದೆ. ಬೇಜಾರು ಮಾಡ್ಕೋಬೇಡ. ಯಾಕೆ? ಅಲ್ಲೇನಾದ್ರೂ ಸಮಸ್ಯೆ ಆಯ್ತಾ? ಅಜ್ಜಿ ಏನೂ ಇಲ್ಲ ಅಜ್ಜಿ, ಏನಿಲ್ಲ, ಎಲ್ಲನೂ ಹೇಗೋ ನಿಭಾಯಿಸ್ದೆ. ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ.